ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ HAL ದೇಶೀಯವಾಗಿ ತಯಾರಿಸಿದಂತಹ 5ನೇ ತಲೆಮಾರಿನ ಯುದ್ಧ ವಿಮಾನ ಈ ವರ್ಷದ ಯಲಹಂಕದ ವಾಯುನೆಲೆಯಲ್ಲಿ ನಡೆದಿರುವಂತಹ ಏರ್ ಶೋ ನಲ್ಲಿ ಪ್ರಮುಖ ಹೈಲೈಟ್ ಆಗಿರುವಂತದ್ದು. ಆ ಒಂದು ಯುದ್ಧ ವಿಮಾನ ಹೇಗಿದೆ, ಅದರ ಸ್ಪೆಷಾಲಿಟಿ ಏನನ್ನೋದನ್ನ ಒನ್ ಬೈ ಒನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಇದು AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಫೈಟರ್ ಏರ್ ಕ್ರಾಫ್ಟ್. ಈ ಒಂದು ಹೈದರಾಬಾದ್ ಟೆಕ್ನಾಲಜಿ ಅಭಿವೃದ್ಧಿ ಪಡಿಸಿದೆ. ಇದರ ಡಿಸೈನ್ ಮಾಡಿರುವಂತದ್ದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ. ಬಟ್ ಈ ಒಂದು ಯುದ್ಧ ವಾಹನದ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಇದರ ಕೆಳಭಾಗದಲ್ಲಿ 3 ರೀತಿಯ ವೆಪನ್ಸ್ ಅನ್ನು ಸ್ಟೋರ್ ಮಾಡಬಹುದು. ಮಧ್ಯದ ಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಅದು ಅಸ್ತ್ರ ಮಿಸೈಲ್, ಅದರ ಪಕ್ಕದಲ್ಲಿರುವಂತದ್ದು ತಾರಾ ಮಿಸೈಲ್, ಅದರ ಪಕ್ಕದಲ್ಲಿರುವಂತದ್ದು ಸಾ ಅಂದ್ರೆ 3 ರೀತಿಯ ಮಿಸೈಲ್ ಗಳನ್ನು ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಯುದ್ಧ ವಿಮಾನಕ್ಕಿರುವಂತದ್ದು. ಇದೇ ಇದರ ವಿಶೇಷತೆ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಇದರಲ್ಲಿ ಡಬಲ್ ಇಂಜಿನ್ ಇದೆ. ಒಬ್ಬರು ಅಂದ್ರೆ ಸೀಟ್ ನ ಮೇಲೆ ಒಬ್ಬರು ಕೂರುವಂತಹ ಒಂದು ಸೀಟ್ ನ ವ್ಯವಸ್ಥೆ ಕೂಡ ಇರುವಂತದ್ದು. ಇದರ ಒಟ್ಟು ತೂಕ 25 kg ಟನ್ ಇದು ತೂಕ ಹೊಂದಿದೆ. ಅಂದ್ರೆ ಹೆಚ್ಚುವರಿಯಾಗಿ ಅಗತ್ಯ ಬಂದಂತಹ ಸಂದರ್ಭದಲ್ಲಿ 5 kg ಹೆಚ್ಚು ತೂಕವನ್ನು ಕೂಡ ಅಂದ್ರೆ ಹೆಚ್ಚು ತೂಕವನ್ನು ಕೂಡ ಇದರಲ್ಲಿ ಸಂಗ್ರಹ ಮಾಡಬಹುದಾಗಿದೆ. ಈ ರೀತಿಯಲ್ಲಿ ದೇಶೀಯವಾಗಿ ತಯಾರಿಸಿದಂತಹ 5ನೇ ತಲೆಮಾರಿನ ಸುಧಾರಿತ ಮಧ್ಯಮ ಯುದ್ಧ ವಾಹನ ಇದು. ಅಂಕಂದ ಮಾದರಿಯಲ್ಲಿ ಇದೇ ಮೊದಲ ಬಾರಿಗೆ ಅಂದ್ರೆ ಈ ಒಂದು ಯುದ್ಧ ವಿಮಾನವನ್ನು ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿರುವಂತದ್ದು. ಈಗಾಗಲೇ ಹಲವು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಒಂದು ಯುದ್ಧ ವಿಮಾನವನ್ನು ಕಣ್ತುಂಬಿಕೊಳ್ಳಲು ಈಗಾಗಲೇ ಯಲಹಂಕ ವಾಯುನೆಲೆಯಲ್ಲಿರುವಂತಹ ಡಿ ಇದಕ್ಕೆ ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಎಕ್ಸ್ಪ್ಲೇನ್ ಮಾಡಿದಂಗೆ 3 ರೀತಿಯ ಮಿಸೈಲ್ ಗಳನ್ನು ಹೊತ್ತು ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಇರುವುದೇ ಈ ಒಂದು AMCA ಯುದ್ಧ ವಿಮಾನದ ಪ್ರಮುಖ ವಿಶೇಷತೆ ಹೈಲೈಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.